ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮ ಸರ್? ಹಾ ಆರಾಮಿದ್ದೀನಿ ಸರ್. ತಾವು ಸರ್? ಚೆನ್ನಾಗಿದ್ದೀನಿ ಸರ್. ಸುಮಾರು ವರ್ಷದಿಂದ ಕರಿತಿದ್ರಿ. ಹೌದು ಹೌದು. ಮೆರವಣಿಗೆ ಹೊರಟು ಸರ್? ಈಗ ಹೊರಟಿದೆ ಸರ್. ಈಗ ಇವತ್ತು ಊರೆಲ್ಲ ಇಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಶನಿಮಹಾತ್ಮ ದೇವಸ್ಥಾನ ಇದೆ ಮತ್ತು ಇನ್ನೊಂದು ಮನೆಗಳಿದೆಯಲ್ಲ, ಒಂದು ಬೀದಿ ಒಂದೆಲ್ಲ ಒಂದ್ ರೌಂಡ್ ಬರುತ್ತೆ ಸರ್. ಅದು ಪೂರ್ತಿ ಅಲ್ಲಿ ಬಂದಾಗ ಊರ್ ದೇವಸ್ಥಾನಗಳೆಲ್ಲ ಇದೆ. ಇಲ್ಲಿ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಕೊನೆಗೆ ಇಲ್ಲಿ ಬಂದು ಬರೋದು. ಬಂಧುಗಳೇ, ನಾನಿವತ್ತು ಕುಂಬ್ರಹಳ್ಳಿ ಶ್ರೀ ಸಿದ್ದಪ್ಪಾಜಿ ಮಠ ಅಥವಾ ದೇವಸ್ಥಾನ ಇಲ್ಲಿದ್ದೀನಿ. ನಮ್ಮ ಸ್ನೇಹಿತರು ಮಹೇಶ್ ಅಂತ ಇವರು. ನಮಸ್ಕಾರ ಸರ್. ಈ ದೇವಸ್ಥಾನದ ಸಂಸ್ಥಾಪಕರಲ್ಲಿ ಒಬ್ರು. ಇವರನ್ನ ಇವತ್ತು ಮಾತಾಡ್ಸೋಣ. ಈ ದೇವಾಲಯ ಹೇಗಾಯ್ತು, ಯಾವ ಕಾರಣಕ್ಕಾಯ್ತು ಅನ್ನೋ ಕಾರಣಕ್ಕೆ. ಕುಂಬ್ರಹಳ್ಳಿ ನಂಜನಗೂಡಿಂದ ಒಂದು 15 ಕಿಲೋಮೀಟ್ರು, 14 ಕಿಲೋಮೀಟ್ರು, ಒಂದು 14 ಕಿಲೋಮೀಟ್ರು ಅಷ್ಟಾಗುತ್ತೆ. ಅದು ಎರಡು ಕಡೆಯಿಂದನೂ ಬರ್ಬೋದು ಸರ್. ಒಂದು ಬದನೋಳಿಂದ ಬಂದ್ರೆ ಆ ಕಡೆ ಎಮ್ಮರ್ಗಾಲ್ ಮಾರ್ಗವಾಗಿ ಬರುತ್ತೆ. ಇಲ್ಲಿ ಈ ಕಡೆಯಿಂದ ಬಂದ್ರೆ ಇಲ್ಲಿ ಸಿಂಧವಳ್ಳಿಯಿಂದ ಬರುತ್ತೆ ಸರ್. ಸಿಂಧವಳ್ಳಿ ನಂಜನಗೂಡಿಂದ ಸಿಂಧವಳ್ಳಿ ಬಂದು ಸಿಂಧವಳ್ಳಿಯಿಂದ ಬರುತ್ತೆ. ನಂಜನಗೂಡು ಮಾರ್ಗ ಬದನೋಳಗ್ ಬಂದ್ರೆ ಅಂದ್ರೆ ಗುಂಡ್ಲುಪೇಟೆ ಹೈವೇ ರೋಡ್ ಅಲ್ಲಿ ಬಂದ್ರೆ ಸಿಂಧವಳ್ಳಿಯಿಂದ ಬರುತ್ತೆ. ಸಿಂಧವಳ್ಳಿಯಿಂದ 4 ಕಿಲೋಮೀಟರ್. ಇಲ್ಲಿ ಬದನೋಳಿಂದ ಬಂದ್ರೆ 5 ಕಿಲೋಮೀಟರ್ ಆಗುತ್ತೆ. ಮತ್ತೆ ಇದು ನಮ್ಮ ಮಂಟ್ಯ ಸ್ವಾಮಿ ಪರಂಪರೆಯಲ್ಲಿ ಬರುವಂತದ್ದು. ಸಿದ್ದಪ್ಪಾಜಿ, ದೊಡ್ಡಮ್ಮ ತಾಯಿ, ಚೆನ್ನಜಮ್ಮ, ಈ ಎಲ್ಲ ಶಿಷ್ಯವರ್ಗ ಓಟ ಕಟ್ಕೊಂಡು ತಮ್ಮದೇ ಆದ ಒಂದು ಸಾಂಸ್ಕೃತಿಕ ಚಳವಳಿ ನಡೆಸಿದವರು ಮಂಟ್ಯ ಸ್ವಾಮಿಗಳವರು. ಹೌದು. ಅವರ ಶಿಷ್ಯಂದರಾದಂತಹ ನೀಲಗಾರರಲ್ಲೇ ಅತ್ಯಂತ ಪ್ರಮುಖವಾದವರು ಸಿದ್ದಪ್ಪಾಜಿಯವರು. ಅವ್ರಿಗೆ ನಮ್ಮ ಭಾಗದಲ್ಲಿ ಈ ತಳವರ್ಗದ ಜನ ನಾಯಕರು, ಉಪ್ಪಾರರು, SC, ಹೀಗೆ ತಳವರ್ಗದ ಕೆಟಗರಿಗಳು ನಾವು ನಡ್ಕೊಳ್ಳೋವಂಥ ಒಂದು ಆರಾಧ್ಯ ದೈವ, ಸಾಂಸ್ಕೃತಿಕ ನಾಯಕ. ಇವರಿಗೆ ಒಂದು ಗುಡಿ ಕಟ್ಟೋದು ಅನ್ನೋದು 16ನೇ ಶತಮಾನದಿಂದನೂ ಜಾರಿ ಆಯಿತು ಅನ್ನೋದು ಒಂದು ವಿದ್ವಾಂಸರುಗಳ ಪ್ರಕಾರ ಇತಿಹಾಸದಲ್ಲಿದೆ. ಎಲ್ಲಿ ಮಂಟ್ಯ ಸ್ವಾಮಿಯವರು ಬೊಪ್ಪೆಗೌಡನಪುರದಲ್ಲಿ ಆಯ್ಕೆಯಾದ ನಂತರ ಚಿಕ್ಕಲ್ಲೂರಲ್ಲಿ ಶ್ರೀ ಸಿದ್ದಪ್ಪಾಜಿಯವರು ಮಳವಳ್ಳಿಯಿಂದ ಅವ್ರಿಗೆ ಪ್ರಾರಂಭ ಆಗುವಂಥದ್ದು ಒಂದು ಚಳವಳಿ. ಮತ್ತು ಕಪ್ಪಡಿಯಲ್ಲಿ ಚೆನ್ನಜಮ್ಮ ಮತ್ತು ರಾಚಪ್ಪಾಜಿ ಅವರು ಹೀಗೆ ಐಕ್ಯ ಆಗ್ತಾರೆ. ಅದಾದ ನಂತರ ಯಾರ್ಯಾರು ಈ ದೇವರಿಗೆ ಅಥವಾ ಈ ನಮ್ಮ ಸಿದ್ದಪ್ಪಾಜಿ ಮಂಟ್ಯಸ್ವಾಮಿ ಪರಂಪರೆ ಬರುವ ಎಲ್ಲರಿಗೂ ನಡ್ಕೊಳ್ಳೋಂಥವ್ರು ಅವ್ರ ಹಳ್ಳಿಗಳಲ್ಲೂ ಕೂಡ ದೇವಾಲಯಗಳನ್ನು, ಗುಡಿಗಳನ್ನು ಕಟ್ಕೊಂಡು ಪೂಜೆ ಮಾಡುವಂಥ ಒಂದು ಅಥವಾ ಅಲ್ಲಿಗೆ ನಡ್ಕೊಳ್ಳೋವಂಥ ಒಂದು ಪ್ರತೀತಿ ನಡ್ಕೊಂಡು ಬಂದಿದೆ ಅಂದಿನಿಂದ ಇಂದಿವರೆಗೂ. ಕೆಲವರು ವಿದ್ವಾಂಸಗಳ ಪ್ರಕಾರ 12ನೇ ಶತಮಾನದಿಂದ ಆಚೆಗೂ ಕೂಡ ಈ ಇತಿಹಾಸ ಹೋಗೋದು ಇದೆ. ಬಟ್ ಅದೇನೇ ಇರಲಿ, ಆದರೆ ಕುಂಬ್ರಹಳ್ಳಿಯಲ್ಲಿ ಶ್ರೀ ಸಿದ್ದಪ್ಪಾಜಿ ಅವರಿಗೆ ನಿರ್ಮಾಣ ಮಾಡಿರೋಂಥ ಈ ದೇವಾಲಯ ಅತ್ಯಂತ ವೈಭವಯುತವಾಗಿದೆ. ನೀವು ನೋಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದೇವಾಲಯ ಅಂತಂದರೆ ಮಾಮೂಲಿ ಕಟ್ಟಡಗಳ ಥರನೇ ಇರುತ್ತೆ. ಆದರೆ ಈ ದೇವಾಲಯ ಭಾಳ ವಿಶೇಷವಾಗಿರೋದು ಐತಿಹಾಸಿಕ ಚಾರಿತ್ರ್ಯವನ್ನು, ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸಿದ್ದಪ್ಪಾಜಿಯವರು, ಮಲೆ ಮಹದೇಶ್ವರರು, ಹೀಗೆ ಹಲವಾರು ಸಾಂಸ್ಕೃತಿಕ ನಾಯಕರುಗಳು ಓಡಾಡಿರುವಂಥ ಜಾಗ ಇದು. ಪಕ್ಕದಲ್ಲಿ ಹುಣಸ್ನಾಳು ಅಂತ ಇದೆ. ಅಲ್ಲಿ ಸಿದ್ದಪ್ಪಾಜಿ ಅವರು ಸಾಕಷ್ಟು ವರ್ಷಗಳ ಕಾಲ ಇದ್ರು. ಈಗಲೂ ಜಾತ್ರೆ ರಾಜಮಂತನದಿಂದನೇ ನಡೆಯುತ್ತೆ ಸರ್ ಅಲ್ಲಿ ಹುಣಸ್ನಾಳಲ್ಲಿ. ಈ ದೇವಾಲಯ ಯಾವಾಗ ಸರ್ ನಿರ್ಮಾಣ ಆಗಿದ್ದು ಸರ್? ಇದು ಈಗ 4ನೇ ವರ್ಷ ಸರ್. ಇದು 4ನೇ ವರ್ಷ. ಇದು ಆಕ್ಚುಲಿ ಫಸ್ಟ್ ಪೂಜೆ ಮಾಡಿದ್ದು 2000 ಸೆಪ್ಟೆಂಬರ್ ಅಲ್ಲಿ ಮಾಡಿದ್ವಿ ಸರ್. 2022 ಸರ್. 2022ರಲ್ಲಿ. ಬಹಳ ಅಪರೂಪದ ದೇವಾಲಯ. ಸಿದ್ದಪ್ಪಾಜಿ ಅವರಿಗೆ ನಿರ್ಮಾಣ ಆಗಿರೋ ದೇವಾಲಯಗಳಲ್ಲಿ ನಾನು ಎಲ್ಲ ಕಡೆನೂ ಸಿದ್ದಪ್ಪಾಜಿ ಪರಂಪರೆ ಇರುವ ಎಲ್ಲ ಕ್ಷೇತ್ರಗಳನ್ನು ಕೂಡ ಸಂದರ್ಶನ ಮಾಡಿದ್ದೇನೆ, ಸುತ್ತಿದ್ದೇನೆ. ಆದರೆ ಇಷ್ಟೊಂದು ಅಚ್ಚುಕಟ್ಟಾಗಿ, ವೈಭವೀಕೃತವಾಗಿ, ಮತ್ತು ಈ ಯಾವ ಶೈಲಿಯಲ್ಲಿ ನೀವು ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್? ಅಂದರೆ ಈಗ ಯಾವ ಶೈಲಿ ಕಟ್ಟಿದ್ದೀರಿ ಇದನ್ನು ಸರ್? ಇದು ಹೊಯ್ಸಳ ಶೈಲಿ ಇದೆ. ಅಂದ್ರೆ ಈಗ ಇದನ್ನ ನೀವು ಇದೇ ಮಾದರಿ ಈಗ ನಾವು 2015ರಲ್ಲಿ ನಮ್ಮ ಅಣ್ಣ ಒಬ್ರು ಇದ್ದಾರೆ, ಕೃಷ್ಣನ್ ಅಂತ ಹೇಳಿ, ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ ಸರ್, ಉತ್ತುಂಗ ಟೆಕ್ನಾಲಜೀಸ್ ಅಂತ ಹೇಳಿ. ಅವರಲ್ಲಿ ಒಂದು ಗೃಹ ಪ್ರವೇಶ ಮಾಡಿದ್ರು ಅಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ನಾವು
ಏನಾದ್ರು ಹೊಸ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕಂದಾಯ ತಗೊಂಡು ಹೋಗೋದು ಒಂದ್ ಪದ್ಧತಿ ನಮ್ದು ಹಳೆ ಕಾಲದಿಂದ. ಅದನ್ನ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕೊಟ್ಟು ಪೂಜೆ ಮಾಡಿ ಅವರು ಸಖತ್ ಇದನ್ ಮಾಡಿದ್ರು. ಅಂದ್ರೆ ಹಿಂದೆ ಅದು ಕಂದಾಯ ನಮ್ಮ ಹತ್ರನೇ ಇತ್ತಂತೆ. ಅದು ಅದನ್ನ ಆ ಟೈಮಲ್ಲಿ ಬಡತನದ ಕಾರಣದಿಂದ ಅದನ್ನ ಪೂಜೆ ಪುನಸ್ಕರಣಗಳನ್ನೆಲ್ಲ ಮಾಡಕ್ ಆಗಲ್ಲ ಅನ್ನೋ ಒಂದು ಕಾರಣದಿಂದ ಅದನ್ನ ನಾವು ಬೇರೆಯವ್ರಿಗೆ ಯಾರಿಗೋ ಕೊಟ್ಟಿದ್ವಿ. ಪ್ರೋಗ್ರಾಮ್ಗೆ ಒಪ್ಕೊಬಿಟ್ಟಿದ್ರು. ಅಲ್ಲಿ ನಮಗೆ ಪೂಜೆ ಆದ ತಕ್ಷಣ ಎತ್ಸಿ ಕೊಟ್ಬಿಟ್ರು. ಅಂದ್ರೆ ಆಗ ನಮ್ ತಾತ ಇದ್ರಲ್ಲ ಒಬ್ರು ಮಾಸ್ಟರ್ ಇದಾರೆ ಮರ್ಷಿದ್ ನಾಯ್ಕರು ಅಂತ ಹೇಳಿ, ಅವ್ರ ಮನೆನೆ ಮರ್ಷಿದ್ ನಾಯ್ಕರು ಶಿಕ್ಷಕರು, ಅವರು ನಿವೃತ್ತ ಶಿಕ್ಷಕರು. ಈಗ ಅವ್ರ ಮಗನೇ ಬೆಂಗಳೂರಲ್ಲಿ ಕಂಪ್ನಿ ಕಟ್ಟಿ ಇದನ್ನ ಮಾಡಿದ್ವಿ ಸರ್. ಕೃಷ್ಣನ್ ಅಂತ ಹೇಳಿ, KM ಕೃಷ್ಣನ್ ಅಂತ ಹೇಳಿ. ಈಗ ಅವ್ರಾದ್ಮೇಲೆ ನಾನು ಅದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಜೊತೆಗೆ ಇಲ್ಲ ಒಂದ್ ಕಂದಾಯ ಮಾಡ್ಸೋ ನೀನು, ನಮ್ದು ಪದ್ಧತಿ ಬೇರೆ ಏನಾದ್ರು ಮಾಡೋದ್ ಬೇಡ, ಒಂದು ಚದರಿಕೆ ಮಾಡೋಣ, ಕಂದಾಯ ಮಾಡಿಸ್ಮೇಲೆ ನಿಮ್ ಮನೇಲಿ ಇಟ್ಕೊಂತ ನನ್ಗೆ ಹೇಳಿದ್ರು. ನನ್ನ ತಮ್ಮ ಒಬ್ಬ ದೇವ್ರ ಕೂಡ ಇದ್ದೇನೆ ಸರ್, ಯೋಗೇಂದ್ರ ಕುಮಾರ್ ಅಂದ್ಬಿಟ್ಟು. ಆಗ ಅವ್ನ್ ನೋಡ್ಕೊಂಡು ಹೋಗ್ಲಿ, ಒಂದು ಮನೇಲಿ ಇಟ್ಕೊ ನಿಮ್ದು ಅಂತ ಹೇಳಿದ್ರು. ಆಗ ಮನೇಲಿ ಇಟ್ಕೊಂಡ ತಕ್ಷಣ ಅದು ಅಷ್ಟು ಸೂಕ್ತ ಅನಿಸ್ಲಿಲ್ಲ. ಈಗ ಮನೆಗಳಲ್ಲೆಲ್ಲ ಗೊತ್ತಿಲ್ಲ, ಸಣ್ಣ ದೇವ್ರ ಮನೆಗಳಿರುತ್ತೆ, ಈ ಕಂದಾಯ ಇಟ್ರೆ ಅದನ್ನೆಲ್ಲ ತುಂಬಾ ದೊಡ್ಡದಿರುತ್ತೆ, ಅದು ಮಡಿ ಮೈಲಿಗೆ ಪ್ರತಿದಿನ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ ಅಂತ ಹೇಳಿ ನಮ್ದೇ ಒಂದು ಜಾಗದಲ್ಲಿ ಒಂದ್ ಚದರಿಕೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಅದಾದ್ಮೇಲೆ ಅದು ಒಬ್ಬ ಶಿಲ್ಪಿ ಹತ್ರ ಮಾತಾಡಿದ್ವಿ. ಆಮೇಲೆ ಬಂದ್ಬಿಟ್ಟು ಹಿಂಗಿಲ್ಲ ಸರ್, ಒಂದ್ ಮಾಡ್ತಾ ಇದ್ದೀರಾ, ದೇವ್ರು ಅನುಕೂಲ ಕೊಟ್ಟಿದ್ದೇನೆ, ನಿಮ್ಮ ಏನ್ ಕಲ್ಪನೆಗಳಿದೆ ಅದನ್ನೆಲ್ಲ ಹೊರಗಡೆ ತನ್ನಿ ಸರ್ ಅಂತ ಹೇಳಿದಾಗ ಅವ್ರೊಂದಷ್ಟು ಪ್ಲಾನ್ ಕೊಟ್ಟರು. ಶಿಲ್ಪಿ ಗಣೇಶ್ ಅಂದ್ಬಿಟ್ಟು ಅವರು ತಮಿಳ್ನಾಡು, ಬಟ್ ಇರೋದು ಮೈಸೂರು. ಮೈಸೂರು ಸರ್. ಆ ವ್ಯಕ್ತಿ ಪ್ಲಾನು ಮತ್ತೆ ನಮ್ಮ ಪ್ಲಾನ್ಗಳೆಲ್ಲ ಸೇರಿ, ನಮ್ಮ ಇವರು ಕೃಷ್ಣನ್ ಪ್ಲಾನ್ ಎಲ್ಲ ಸೇರಿ ಇದು ಹೀಗೆ ಇರ್ಬೇಕು, ಒಂದು ದೇವಸ್ಥಾನ ಮಾಡಿ ಫ್ಯೂಚರ್ಲಿ. ಆಮೇಲೆ ಇಲ್ಲಿ ನಮ್ಮ ಹಳ್ಳಿಲಿ ಏನಾಗಿತ್ತು ಅಂತ ಹೇಳಿದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಇದೆಲ್ಲ ನಿಂತೋಗ್ಬಿಟ್ಟಿತ್ತು ಸರ್. ಯಾವ್ದೋ ಊರ್ ದೇವಸ್ಥಾನಗಳೆಲ್ಲ ಪೂಜೆಗಳೆಲ್ಲ ನಿಂತೋಗ್ಬಿಟ್ಟಿತ್ತು. ಈಗ ಇಲ್ಲಿ ವೈಯಕ್ತಿಕ ಆ ಕಾರಣದಿಂದ ನಿಂತೋಗಿದೆ ಸರ್. ನಾವೇ ಯಾಕೆ ಮಾಡ್ಬಾರ್ದು ಇದನ್ನ? ಈಗ ಊರ್ನೆಲ್ಲ ಸೇರಿಸಿ ಎಲ್ಲರೂ ಸೇರಿದ್ವಿ, ಕೇಳಿದ್ವಿ ಸರ್. ಕೇಳಿದಾಗ ಏನಾಯ್ತು ಅಂತ ಹೇಳಿದ್ರೆ ಇದ್ದೇ ಇರುತ್ತಲ್ಲ ಊರು ಅಂದ್ಮೇಲೆ, ಹಂಗಾಗಿ ಆಮೇಲೆ ಅಂದ್ರೆ ಎಲ್ಲ ಸಪೋರ್ಟ್ ಕೊಟ್ಟು ಬಂದು ಅವ್ರ ಮುಖಾಂತರಗಳೇ ಎಲ್ಲ ಮಾಡಿದ್ವಿ ಸರ್. ಗೊಡ್ಡಿ ಕೇಳ್ತಾರಲ್ಲ ಹಾಗೆ ನಾವು ಕೇಳಿ ಅದನ್ನೆಲ್ಲ ಹೋಗ್ಬಿಟ್ಟು ಇವರು ಬೊಪ್ಪೇಗೌಡನಪುರ ಇದ್ದಿದ್ದಾರೆ ಸರ್, ಚಂದ್ರರಾಜ ಅರಸ್ ಅಂತ ಹೇಳಿ, ಅವ್ರ ಕಾಂಟ್ಯಾಕ್ಟ್ ಮಾಡಿ ಅವರೇ ಬಂದು ಓಪನ್ ಮಾಡುದು ಸರ್. ಫಸ್ಟ್ ಅವರಿಂದನೇ ಸ್ಟಾರ್ಟ್ ಆದ ಸರ್ ಇದು. ಈ ಗುದ್ಲಿ ಪೂಜೆ ಮಾಡಿದವರು ಅವರೇನೆ, ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ಹೋಗ್ತಾ ಇದೆ ಸರ್. ಈಗ ಇದು ಕಟ್ಬೇಕ ಹಿನ್ನೆಲೆನೂ ಅದೇನೆ. ಈಗ ನಮ್ಮಲ್ಲಿ ಎಲ್ಲ ಹಿಂದುಳಿದವ್ರು ಇರೋದ್ರಿಂದ ನಾವು ಈಗ ಗಾಂಧೀಜಿಯವ್ರ ಕನಸಿನಂತೆ ಅಲ್ಲ, ಗ್ರಾಮೋದ್ಯೋಗಕ್ಕೆ ಏನಾದ್ರು ಒತ್ತು ಕೊಡೋಣ, ಇಲ್ಲಿ ಕೈಗಾರಿಕೆಗಳು ಸಣ್ಣದಾಗಿ ಗುಡಿ ಕೈಗಾರಿಕೆಗಳು ಇರುತ್ತಲ್ಲ ಸರ್. ಈಗ ಗಂಧದ ಕಡ್ಡಿ ಇದ್ ಮಾಡೋದು, ಈಗ ಕರ್ಪೂರ ತಯಾರು ಮಾಡೋದು, ನಮ್ಮ ಇಲ್ಲಿ ಏನ್ ಬೆಳವಣಿಗೆಗಳಿದೆ, ಈ ನಮ್ಮ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಮಾಡಿ ಅದ್ರ ಮುಖಾಂತರ ಒಂದು ಆರ್ಥಿಕವಾಗಿ ಜನರನ್ನು ಪ್ರಬಲವಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇಲ್ಲಿ ಮಾಡಿದ್ದು. ಅದು ಸ್ವಲ್ಪ ಹೋಗ್ತಾ ಇದೆ, ಕುಂಠಿತ ಹೋಗ್ತಾ ಇದೆ. ಆಗತ್ತೆ ಸರ್, ನಿಧಾನಕ್ಕೆ ಆಗತ್ತೆ. ನಾನು ನೆಕ್ಸ್ಟ್ ಕ್ವಶನ್ ನನ್ಗೆ ಅದೇ ಆಯ್ತು. ಯಾಕಂದ್ರೆ ದೇವಾಲಯ ನಿರ್ಮಾಣ ಆಯ್ತು ಸಿದ್ದಪ್ಪಾಜಿಯವರ ಹೆಸರಲ್ಲಿ, ಅವ್ರ ಹೋರಾಟ, ಅವರ ಒಂದು ಅವ್ರ ನಾಯಕತ್ವದಲ್ಲಿ ನಡೆದಂತ ಚಳುವಳಿ, ನೀಲಗಾರರ ಚಳುವಳಿ ಇದೆಯಲ್ಲ, ಬಹಳ ದೊಡ್ಡ ಚಳುವಳಿ ನಮ್ಮ ಭಾಗದಲ್ಲಿ. ಸೊ ಅದ್ರ ಆಶಯಗಳು, ಈಗ ದೇವಾಲಯ ಕಟ್ಟಿತ್ತು, ಅದ್ರ ಆಶಯಗಳನ್ನ ಎಷ್ಟು ಅನ್ನತ್ರ, ಯಾಕಂದ್ರೆ ನೀವು ಅಲ್ಲಿ ನಿರ್ಮಾಣ ಮಾಡಿದಿರಿ ಅಲ್ಲಿ. ಹೌದು ಸರ್. ಈಗ ಇಲ್ಲಿ ಬಂದಾಗ ಈಗ ವರ್ಷಕ್ಕೊಂದ್ಸರಿ ಯಾರಾದ್ರೂ ಬಂತು ಅಂದ್ರೆ ಮದುವೆ ಮಾಡಕೊಳ್ಳೋಕ್ಕೂ ಅವಕಾಶ ಇದೆ. ಬಡವರಿಗೆಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ ಅವ್ರಿಗೆ. ಅದ್ ನೋಡ್ಬೋದಾ ಸರ್? ಹೋಗೋಣ ಬನ್ನಿ ಸರ್, ಅಲ್ಲೂ ಒಂದ್ ಕಲ್ಯಾಣಿ ಇದೆ. ಈಗ ನೋಡೋಣ ಸರ್ ಅಲ್ಲಿ. ನಾನು ಅದಕ್ಕೇನೆ ಈ ತರ ನಮ್ಮ ತಳವರ್ಗಕ್ಕೆ ಸಂಬಂಧಪಟ್ಟಂತ ಆಚರಣೆಗಳು ಮತ್ತೆ ಇವೆಲ್ಲ ಇದಾವಲ್ಲ, ಅದ್ರ ಆಶಯಗಳನ್ನ ಅರ್ಥ ಮಾಡ್ಕೊಳ್ಳೋರೆ ಕಡಿಮೆ. ಹೌದು ಸರ್. ಯಾವುದೋ ಏನಕ್ಕೆ ಆ ಮೂವ್ಮೆಂಟ್ ನಡೀತು, ಅವ್ರು ಏನಕ್ಕೆ ಯಾವ ಉದ್ದೇಶಕ್ಕೆ ನೀಲಗಾರ ಪರಂಪರೆಯನ್ನ ಬೆಳೆಸಿದ್ರು, ಮಾದೇಶ್ವರರು ಗುಡ್ಡ ಪರಂಪರೆ ಅದನ್ನ ಏನಕ್ಕೆ ಬೆಳೆಸಿದ್ರು, ಮತ್ತೆ ಆ ಗುಡ್ಡ ಪರಂಪರೆ ಮಾಡುವಾಗ ಯಾವ ಕಾರಣಕ್ಕೆ ಅದು ಗುಡ್ಡರನ್ನ ಬಿಡಿಸೋದು, ಒಬ್ಬ ಮನುಷ್ಯನನ್ನ ದೇವರನ್ನಾಗಿಸೋದು, ಬದುಕಿದಾಗ ದೇವರನ್ನಾಗಿಸೋದು, ಅದು ಎಷ್ಟು ಚೆನ್ನಾಗಿದೆ ಸರ್. ಅಲ್ಲಿ ಸುಳ್ಳು ಹೇಳ್ಬಿಡುದು, ಮೋಸ ಮಾಡ್ಬಿಡುದು, ಆ ತರದೆಲ್ಲ ಹೇಳ್ಕೊಡ್ತಾರೆ ಬೋಧನೆಗಳನ್ನ. ಇದು ಒಂದು ಕಲ್ಯಾಣಿ ಸರ್. ಇದು ನಮ್ದು ಬಂದವ್ರದ್ದೆಲ್ಲ ಇಲ್ಲಿಂದ ನಾವು ಪೂಜೆ ಆಗ್ಬೇಕು ಅಂತ ಹೇಳಿದ್ರೆ ಮಾರ್ಚ್ ಅಲ್ಲಿ ಕೊಂಡ ಮಾಡ್ತೀವಿ ಸರ್. ಇದು ಅದೇ ಊರ್ಕೊಂಡ ಇದಾದ್ಮೇಲೆ ನಾವು ಅದಾಗ ತನಕ ಎಲ್ಲರೂ ಒಟ್ಟುಗೂಡೋ ತನಕ ನಾವು ಮಾಡೋಣ ಅಂತ ಹೇಳಿ ಇಲ್ಲಿ ಸ್ಟಾರ್ಟ್ ಮಾಡಿ ಈಗ 4ನೇ ವರ್ಷ ಬರ್ತಾ ಇದೆ ಸರ್. ಈಗ ಮಾರ್ಚ್ಗೆ 3 ವರ್ಷ. ಅಂದ್ರೆ ಇದು ನೀರು ತುಂಬುತ್ತಾ ಸರ್ ಪೂರ್ತಿ? ಇಲ್ಲ, ಬೋರ್ವೆಲ್ ನೀರು ಸರ್. ಬೋರ್ವೆಲ್ ನೀರು ನಾವು ಆನ್ ಮಾಡಿದಾಗೆ ತುಂಬುತ್ತಾ ಸರ್ ಅದು. ಅಂದ್ರೆ ಇದನ್ನೆಲ್ಲ ನೀವು
ಮೊದ್ಲೇ ಪ್ಲಾನ್ ಮಾಡಿ ಯೋಜನೆ ಹಾಕೊಂಡೆ ನೀವು? ಇಲ್ಲ ಸರ್, ನಾವ್ ಮಾಡ್ಬೇಕು ಅಂತ ಹೇಳಿದ್ದು ಒಂದು ಕಂದಾಯ ಬಂದ್ಬಿಟ್ಟು ಅಲ್ಲಿ ಬಂದಾಗ ಆಮೇಲೆ ಇದು ಕಟ್ಬೇಕು ಅಂತ ಹೇಳಿದಾಗ ತುಂಬಾ ವರ್ಕ್ ಮಾಡಿದ್ವಿ ಸರ್. ಹೇಗೆ ಇರ್ಬೇಕು ನಮ್ ಕಲ್ಪನೆಗಳೇನಿದೆ, ಆಮೇಲೆ ಬೇರೆ ಕಡೆ ಎಲ್ಲ ಹೋದಾಗ ದೇವಸ್ಥಾನದಲ್ಲಿ ಹೇಗಿರುತ್ತೆ ಅದನ್ನೆಲ್ಲ ನೋಡೋನ್ಬಿಟ್ಟು ಹೋದದ್ದು ಸರ್ ಇದು. ಸೊ ಇಲ್ಲಿ ಗುಡಿ ಕೈಗಾರಿಕೆಗಳು ಮಾಡೋದಕ್ಕೆ ಪ್ಲಾನ್ ಮಾಡೋದು ಅಂತ ಹೇಳಿದೀನಿ. ಹೌದು ಸರ್, ಅಲ್ಲಿ ಸಣ್ಣದಾಗಿ ಇದನ್ನ ಮಾಡ್ಕೊಂಡು ಈಗ ಅದೊಂದು ಪ್ಲಾನ್ ಮಾಡ್ತಾ ಇದೀವಿ ಸರ್. ಅದು ಇನ್ನು ಹಂಗೆ ಸರಿ ಸರಿ ಮುಂದೆ, ಯಾಕಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಸರ್, ಅದನ್ನ ಒಂದೇ ಸಲ ಜಾರಿಗೆ ತರಬೇಕು ಅಂದ್ರೆ ಅಕಸ್ಮಾತ್ ಇಲ್ಲಿ ಒಂದು ಲೈಬ್ರರಿ ಮಾಡಿ ನಮ್ಮ ಇಲ್ಲಿ ಬಂದಾಗ KSIS ಯಾರು ಓದ್ತೀನಿ ಅಂತ ಹೇಳಿದ್ರೆ ಅದನ್ನು ಮಾಡೋಣ ಅಂತ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಸರ್ ಜಾಗ, ಇದು ಪೂರಕವಾಗಿದೆ, ನೀವು ಮಾಡ್ಬೋದು ಅದನ್ನ. ಯಾರಾದ್ರೂ ಬಂದ್ರೆ ರಿಸೋರ್ಸ್ ಪರ್ಸನ್ ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾಡೋಣ ಅಂತ ಹೇಳ್ತೀವಿ ಸರ್. ಈಗ ನಾನು ಆಲ್ರೆಡಿ ನಂಜನಗೂಡಲ್ಲಿ ಇರೋದ್ರಿಂದ ಅದ್ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಸರ್. ಈಗ ಕಾಂಟ್ಯಾಕ್ಟ್ ಇಲ್ಲಿ ಬಂದ್ರೆ ಇದು ಅದಿರುತ್ತೆ ಸರ್, ಅದು ಆ ಕಡೆಗೆ. ಇದು ದೊಡ್ಡ ಹಾಲ್ ಇದೆಯಲ್ಲ ಸರ್? ಹೌದು ಸರ್, ಒಂದ್ ದೊಡ್ಡ ಹಾಲ್ ಇದೆ. ಇಲ್ಲಿ ಏನಾದ್ರು ನೆಕ್ಸ್ಟ್ ಕಾರ್ಯಕ್ರಮಗಳಾದ್ರೆ ಇದೊಂದು ಇಲ್ಲಿಗೆ ಒಂದು ಇದೊಂದು ರಂಗಮಂದಿರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇದನ್ನ ಇದು ಹಂಗೆ ಇದೆ ಸರ್. ಆ ಕಡೆ ಎಲ್ಲ ತುಳಸಿ ವನ ಅಂತ ಮಾಡಿದ್ವಿ, ಬಟ್ ಈಗ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದೆ ಇದಾಗಿದೆ ಸರ್. ಬರೀ ತುಳಸಿ ಗಿಡಗಳೆಲ್ಲ ಹಾಕೊಂಡು ಅಲ್ಲಿ. ಈ ನಾಟಕಗಳು ನೀವು ಮೊನ್ನೆ ಯಾರೋ ನಾಟಕ ಮಾಡೋದಕ್ಕೆ ರೆಡಿ ಇದೆ ಸರ್. ಇಲ್ಲಿ ಬಂದಾಗ ಹರಿಕತೆಗಳು ವರ್ಷಕ್ಕೆ 2 ಸರಿ ಆಗುತ್ತೆ ಇಲ್ಲಿ. ಇಲ್ಲಿ ಮಾರ್ಚ್ಗೆ ಆಗುತ್ತೆ ಸರ್. ಇದು ಮುಂದಿನ ದಿನಗಳಲ್ಲಿ ಊಟದ ಹಾಲ್ ಮಾಡೋಣ ಅಂತ ಹೇಳಿ ಎಲ್ಲದಕ್ಕೂ ಬಳಸ್ಕೋಬಹುದು. ತುಂಬಾ ಚೆನ್ನಾಗಿದೆ ಸರ್ ಇದು ವಾತಾವರಣ ನೋಡಿ. ಇದು ಊರಿಂದ ಆಚೆ ಇರೋದ್ರಿಂದ ಯಾವ್ದೇ ತರದ್ದು ತೊಂದರೆಗಳಿಲ್ಲ, ಅಡಚಣೆಗಳಿಲ್ಲ, ಬೇರೆ ಬೇರೆ ತರ ಕ್ರೌಡ್ ಇಲ್ಲ. ಇದು ಏನಾದ್ರು ಮದ್ವೆಗಳಾಯ್ತು ಅಂತ ಹೇಳಿದ್ರೆ ಮಂಟಪ, ದಾರದ ಮಂಟಪ ಹೌದು ಸರ್, ತುಂಬಾ ಚೆನ್ನಾಗಿ ಅಂತ ಹೇಳಿ ನೋಡಿ. ಎಷ್ಟು ಜನಕ್ಕೆ ಕುವೆಂಪು ಅವರು ಮಂತ್ರಮಾಂಗಲ್ಯದ ಕಾನ್ಸೆಪ್ಟ್, ಅದ್ರ ಜೊತೆಗೆ ನಮ್ಮ ಕ್ರಿಯೇಟಿವಿಟಿಯನ್ನ ನಮ್ಮ ಮೂಲ ನೆಲಮೂಲ ಸಂಸ್ಕೃತಿ ಅಲ್ಲ ಅದನ್ನು ಪ್ಲಸ್ ಅವ್ರು ಹೇಳಿದ ಚಿಂತನೆಗಳನ್ನು ಬಳಸ್ಕೊಂಡು ಈ ತರದೊಂದು ಅದ್ಭುತವಾದ ಒಂದು ಮಂಟಪದಲ್ಲಿ. ಇಲ್ಲ ಸರ್, ಅದೇ ಸರ್ ಇರೋದು. ಈಗ ನಾವು ಹೊರಗಡೆಗೆಲ್ಲ ಹೋಯ್ತು ಅಂತ ಹೇಳಿದ್ರೆ ಈಗ ಅನಾವಶ್ಯಕವಾಗಿ ಈಗ ಚೌಲ್ಟ್ರಿಗಳಿಗೆಲ್ಲ ಕೊಡ್ಬೇಕು, ಆಮೇಲೆ ವೆಹಿಕಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ಜನರೇಷನ್ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳುಗಳೆಲ್ಲ ಆಗಿರೋದ್ರಿಂದ ಎಲ್ಲ ಯೂತ್ಸ್ ಗಳೆಲ್ಲ ಅವ್ರದೇ ಆದ ಗುಂಗಲ್ ಇರೋದ್ರಿಂದ ಏನಾಗುತ್ತೆ ಅಂತ ಅಂತವನ್ನೆಲ್ಲ ಅವಾಯ್ಡ್ ಮಾಡಿ ಇಲ್ಲೇ ಮಾಡಿದ್ರೆ ಈಗ ಒಂದು ದೇವಸ್ಥಾನ ಅಂತ ಹೇಳಿದಾಗ ಈಗ ಪಾರ್ಟಿ ಮಾಡೋದು, ಕುಡಿಯೋದು ಇವೆಲ್ಲ ಸಾಮಾನ್ಯ ಕಡಿಮೆ ಆಗುತ್ತೆ. ಇವೆಲ್ಲ ಕಡಿಮೆ ಆಗುತ್ತೆ. ಮದುವೆಯ ಪಾವಿತ್ರತ್ಯವನ್ನು ಕಾಪಾಡುತ್ತೆ. ಈ ಹಿನ್ನೆಲೆಯಿಂದ ಏನೋ ಮಾಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಮಾಡಿ ಸರ್. ಇದನ್ನ ಸಾಕಷ್ಟು ಜನಗಳಿಗೆ ಗೊತ್ತಾಗ್ಬೇಕು. ಆಕ್ಚುಲಿ ಅಂಗಡಿ ಇದೆ ಈಗ ಅಲ್ಲಿದ್ ಮಾಡಿದೀನಿ. ಅದ್ರ ಜೊತೆಗೆ ಅಲ್ಲಿ ಒಂದು ಜಾಗದಲ್ಲಿ ಕೂತಿರೋದ್ರಿಂದ ಈಗ ಸಮಾಜದ ಕೆಲವು ಬದಲಾವಣೆಗಳಿಗೆ ಸ್ವಲ್ಪ ಹೆಜ್ಜೆ ಇಡ್ತಾ ಇದೀವಿ ಸರ್. ಈಗ ಜನರ ಸಪೋರ್ಟ್ ಗಾಗಿ ಕೇಳ್ತಾ ಇದೀವಿ, ಬಟ್ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ಅದನ್ನ ನೋಡ್ಬೇಕು ಸರ್. ಈಗ ಅಲ್ಲಿ ನಂಜನಗೂಡು ತಾಲೂಕಲ್ಲಿ ಒಂದು ವಾಲ್ಮೀಕಿ ಸಮಾಗಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಮಾಡ್ತಾ ಇದೀವಿ ಸರ್. ಈಗ ಅದು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ, ಇನ್ನು ಓಪನ್ ಆಗ್ಬೇಕು ಅದು. ಹೌದು ಸರ್, ಅದು ಇನ್ನು ಹೌದು. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಜನರನ್ನ ಆರ್ಥಿಕವಾಗಿ ಪ್ರಬಲರಾಗಿ ಮಾಡಬಹುದು ಸರ್. ಈಗ ಹೌದು, ಅವರು ಯಾವ ಅಮೌಂಟ್ ತಗೊಳ್ತಾರೆ ಸರ್ ಅಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಬಂದ್ಬಿಟ್ಟು ಸಂಘ ಸಂಸ್ಥೆಗಳಿಂದ ತಗೋಬಿಟ್ಟೋದು ಬಡ್ಡಿಗಳೆಲ್ಲ ಜಾಸ್ತಿ ಇದೆ ಸರ್. ಇದು ನಮ್ದೇ ದುಡ್ಡು, ಇದು ಜನಗಳ ದುಡ್ಡನ್ನೇ ಜನಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ಮಾಡೋಣ ಅಂತ ಹೆಜ್ಜೆ ಇಡ್ತಾ ಇದೀವಿ ಸರ್. ಈಗ ಅದೇ ಅಲ್ವಾ ಸರ್, ಈಗ ಅವರು ಏನ್ ಬಂತು ಅದನ್ನ ಹೇಳ್ಕ ಬಂದ್ರು ಈಗ ಅಲ್ವಾ. ಈಗ ಅದು ಪರಂಪರೆಯಾಗಿ ಬರ್ತಾ ಇದೆ. ಈಗ ನಾವು ನಮ್ ಕೈಲಿ ಏನಾಗುತ್ತೆ ಗೊತ್ತಿಲ್ಲ, ಇಷ್ಟು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ವಿ, ಮಾಡ್ಕೊಂಡ್ ಮುಂದಕ್ಕೆ ಹೋಗ್ತಾ ಇದೀವಿ ಸರ್. ಆಮೇಲೆ ಇದ್ರ ಯಾರ ಬಗ್ಗೆ ಏನು ಅನ್ಕೊಳ್ಳೋದು ಇಲ್ಲ. ಆಮೇಲೆ ರಾಜಕೀಯ ಉದ್ದೇಶ ಏನು ಇಲ್ಲ ಸರ್ ಇದ್ರಲ್ಲಿ. ಅಲ್ಲಲ್ಲ ಸರ್, ಈಗ ಏನಾಗುತ್ತಂತೆ ಏನೋ ಕಟ್ಬಿಟ್ಟು ಈಗ ರಾಜಕೀಯಕ್ಕೆ ಬರ್ತಿರೋ ಅವ್ರಗಳಿಗೆ ಆಗುತ್ತೆ. ಈಗ ರಾಜಕೀಯದಲ್ಲೇ ಇರೋರ್ಗೆ ಏನಾಗುತ್ತೆ ಅಂತಂದ್ರೆ ಅವ್ರ ಹಿನ್ನೆಲೆ ಬೇರೆ ಇರುತ್ತೆ, ಅವ್ರಿಗೆ ಯೋಚನೆ ಇರುತ್ತೆ, ಇವ್ರೇನೋ ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳಿ. ಈಗ ನನ್ಗೆ ನೋಡಿ, ಈಗ ಅದನ್ನ ಕಟ್ಟದ್ದು ಹೆಚ್ಚು ಕಡಿಮೆ
ಒಂದ್ 2 ತಿಂಗಳಾಯ್ತು ಸರ್. 2 ತಿಂಗಳಲ್ಲಿ 400 ಜನನ ಮೆಂಬರ್ ಮಾಡಿ 400 ಜನ ಮೆಂಬರ್ ಮಾಡಿ ಅವ್ರದೇ ದುಡ್ಡು ಸರ್, ನಮ್ದೇನು ಇಲ್ಲ, ನಮ್ದು ಇನ್ವೆಸ್ಟ್ಮೆಂಟ್ ಏನು ಇಲ್ಲ. ಈಗ ಅದನ್ನ ಲೋಕಾರ್ಪಣೆ ಮಾಡ್ಬೇಕು ಈಗ. ಹೌದು ಮಾಡಿ ಸರ್ ಮುಂದೆ. ಆಗ್ಲಿ ಸರ್, ನಿಮ್ಮ ಮುಂದೆ ಎಲ್ಲಾ ಕನಸುಗಳನ್ನು ಈಡೇರ್ಲಿ. ಮತ್ ನಮ್ಮ ಅದೇ ಸರ್, ಈಗ ನಾವು ಏನಾಗಿದೆ ಅಂದ್ರೆ ವೈಮನಸ್ಗಳು ಜಾಸ್ತಿ ಅಲ್ವಾ ಸರ್ ಹಳ್ಳಿಗಳಲ್ಲಿ, ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದವರು ಅಲ್ವಾ, ಮಾನವೀಯತೆಗೆ ದೃಷ್ಟಿ ಕೊಟ್ಕೊಂಡು ಮನುಷ್ಯ ಕಲ್ಪನೆಗಳಲ್ಲಿ ಬದುಕ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಸರ್. ಇನ್ನು ಇಲ್ಲಿ ಏನಾಗಿದೆ ಅಂದ್ರೆ ನಾನು ಅನ್ನೋದು ತುಂಬಾ ಇದೆ, ಬಟ್ ಅವೆಲ್ಲ ಹೋಗ್ಬೇಕು ಅಂತ ಮಾಡ್ತಾ ಇದೀವಿ ಸರ್. ಆಮೇಲೆ ಇದೇನಾಗುತ್ತೆ ಅಂದ್ರೆ ನಾವು ವಾರಕ್ಕೆ 15 ದಿನ ಜನಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡಿದಾಗ ಏನಾಗುತ್ತೆ ಅಂದ್ರೆ ವೈಮನಸ್ಗಳು ಕಡಿಮೆ ಆಗುತ್ತೆ ಸರ್. ಈಗ ನಾವೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ದ್ವೇಷಾಸೂಯೆಗಳು ಜಾಸ್ತಿ ಆಗುತ್ತೆ, ದೂರ ಇದ್ದಷ್ಟು ಅನುಮಾನಗಳಾಗುತ್ತೆ. ಈಗ ನಾವು ದಿನ ಮುಖ ನೋಡ್ತಿದ್ದಾಗ ಯಾರನ್ನ ಯಾರು ಬೈಯಕ್ಕೂ ಆಗಲ್ಲ ಅಲ್ವಾ, ಆ ಒಂದ್ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ ಸರ್. ಒಳ್ಳೇದಾಗ್ಲಿ, ನೋಡೋಣ ಸರ್, ಮತ್ತೆ ನಿಮ್ಮನ್ನ ಭೇಟಿ ಮಾಡೋ ಅವಕಾಶ ಸಿಗ್ಲಿ. ಸರಿ ಸರಿ ಸರ್, ಥ್ಯಾಂಕ್ ಯು ಸರ್. ಸರಿ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.